ಪೆದ್ದಿ ರಾಮ್ ಚರಣ್, ಜಾನ್ವಿ ಕಪೂರ್, ಶಿವರಾಜ್ ಕುಮಾರ್ ಅವರು ನಟಿಸಿರುವ ಈ ಮೂವಿ ರಿಲೀಸ್ ಆಗಿದೆ ಥಿಯೇಟ್ರ್ಗಳಲ್ಲಿ, ಕನ್ನಡದಲ್ಲೂ ಕೂಡ. ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ರಾಮ್ ಚರಣ್ ಅವರ ಹಿಂದೆ ರಿಲೀಸ್ ಆದ ಆಚಾರ್ಯ ಆಗಿರ್ಬೋದು ಮತ್ತು RRR ಆಗಿರ್ಬೋದು, ಈ ರೀತಿ ಇದೆಯಾ ಇಲ್ವಾ? ಗೇಮ್ ಚೇಂಜರ್ ಮೂವಿ ಫ್ಲಾಪ್ ಆಗಿತ್ತು. ಈ ಸಿನಿಮಾ ಮುಖಾಂತರ ರಾಮ್ ಚರಣ್ ಅವರು ಹಿಟ್ ಕೊಟ್ರ, ಬ್ಲಾಕ್ ಬಸ್ಟರ್ ಕೊಟ್ರ, ಅಥವಾ ತಿರ್ಗಾ ಫ್ಲಾಪ್ ಕೊಟ್ರ ಅಂತ ನೋಡೋಣ ಬನ್ನಿ. ಹಾಗೆ ಶಿವರಾಜ್ ಕುಮಾರ್ ಅವರ ಪಾತ್ರ ಏನು? ಜಾನ್ವಿ ಕಪೂರ್ ಅವರು ದೇವರಾಜ್ ಸಿನಿಮಾದಲ್ಲಿ ಇದ್ದಂತೆ ಪಾತ್ರನ ಮಾಡಿದಾರ? ಇವೆಲ್ಲ ಮಾತಾಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ ಪ್ಲೀಸ್. ಇದೇ ರೀತಿ ರಿವ್ಯೂಗಾಗಿ ದಯವಿಟ್ಟು. ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೂವಿ ಫಸ್ಟ್ ಹಾಫ್ ತುಂಬ ಚೆನ್ನಾಗೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದರೆ ಜಾನ್ವಿ ಕಪೂರ್ ಅವರ ಪಾತ್ರ ಬರೋವರೆಗೂ ಇಂಟ್ರೆಸ್ಟಾಗಿ ಹೋಗ್ತಾ ಇರುತ್ತೆ. ಪಾತ್ರ ಬಂದಮೇಲೆ ಮತ್ತೆ ಅದೇ ರೂಟೀನ್ ಸ್ಟೋರಿ ಅಂತ ಅನಿಸುತ್ತೆ. ಸ್ವಲ್ಪ ಡೈಲಾಗ್ಸ್ಗಳು, ಡಬಲ್ ಮೀನಿಂಗ್ ಇವೆಲ್ಲ ಅಷ್ಟು ಕನೆಕ್ಟ್ ಆಗಲ್ಲ. ಮತ್ತು ಶಿವರಾಜ್ ಕುಮಾರ್ ಅವರ ಪಾತ್ರ ಆಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ತುಂಬ ಮೇನ್ ಪಾತ್ರನೇ, ಯಾವುದೋ ಕ್ಯಾಮಿಯೋ ರೀತಿ ಅಂತಲ್ಲ, ತುಂಬ ಚೆನ್ನಾಗಿದೆ ಪಾತ್ರ ಕೂಡ. ಈ ಮೂವಿಯಲ್ಲಿ ಹೈಲೈಟ್ ಆಗೋದು ರಾಮ್ ಚರಣ್ ಅವರು. ಅವ್ರ ಬಗ್ಗೆ ಏನ್ರಿ ಮಾತಾಡೋಣ. ತುಂಬ ಚೆನ್ನಾಗಿ, ಯಾರಾದರೂ ಈ ಮೂವಿಲಿ ಸಿನ್ಸಿಯರಾಗಿ ವರ್ಕ್ ಮಾಡಿದಾರಂದರೆ ರಾಮ್ ಚರಣ್ ಅವರು ಮಾತ್ರ. ಅಷ್ಟು ಡೆಡಿಕೇಶನಲ್ಲಿ ಮೂವಿಲಿ ಕಾಣಿಸ್ಕೊಂಡಿದ್ದಾರೆ. ಈ ರೀತಿಗೂ ಸಲೀಸಾಗಿ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಎಮೋಷ್ನಲಿ ಕನೆಕ್ಟ್ ಮಾಡೋದು ಕೂಡ ಅವರೇ. ಮೂವಿ ನಮಗೆ ಇಷ್ಟ ಆಗಬೇಕು ಅಂದರೆ ಎಮೋಷ್ನಲಿ ನಾವು ಆ ಮೂವಿಗೆ ಕನೆಕ್ಟ್ ಆಗಿರಬೇಕು. ಆ ಕನೆಕ್ಷನ್ ಕೊಡಿಸೋದೇ ರಾಮ್ ಚರಣ್ ಅವರು, ಡೈರೆಕ್ಟರ್ ಅಂತೂ ಅಲ್ಲವೇ ಅಲ್ಲ. ರಾಮ್ ಚರಣ್ ಅವ್ರಿಗೋಸ್ಕರ ಈ ಮೂವಿ ನೋಡಲೇಬೇಕು. ಮೂವಿಲಿ ಇಷ್ಟ ಆಗೋದು ಏನಪ್ಪ ಅಂದರೆ ಹೇಳ್ದಂಗೆ ರಾಮ್ ಚರಣ್ ಅವರ ಪಾತ್ರ ಆಗಿರ್ಬೋದು ಮತ್ತು ಶಿವರಾಜ್ ಕುಮಾರ್ ಅವರ ಪಾತ್ರ ಇಷ್ಟ ಆಗುತ್ತೆ. ಮೂವಿಲಿ ತುಂಬ ಚೆನ್ನಾಗಿತ್ತು ಕತೆ. ಅದನ್ನ ಸ್ವಲ್ಪ ಡ್ಯೂರೇಷನ್ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು. ಈ ಜಾನ್ವಿ ಕಪೂರ್ ಅವರ ಪಾತ್ರದ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿದ್ರೆ, ಒಂದು 2.5 ಗಂಟೆ ಅದು ಸಿನಿಮಾ ಇದ್ದರೆ ತುಂಬ ಇಷ್ಟ ಆಗ್ತಾಯಿತ್ತು. ಅಲ್ಲೇ ಹಿಡಿದಿದ್ದಾರೆ, ಕಮರ್ಷಿಯಲಿ ತೆಗೆದುಕೊಂಡು ಹೋಗಿದ್ದಾರೆ. ಅದೇನೋ ಆಗಿಬಿಟ್ಟಿದೆ. ಈ ಮೂವಿನ ನೋಡಲೇಬೇಕು ಅಂದರೆ ರಾಮ್ ಚರಣ್ ಅವ್ರಿಗೋಸ್ಕರ ನೋಡಲೇಬೇಕು. ಯಾಕೆಂದರೆ ಅಷ್ಟು ಡೆಡಿಕೇಶನಲ್ಲಿ ಈ ಮೂವಿನ ಆ್ಯಕ್ಟ್ ಮಾಡಿದ್ದಾರೆ. ನೋಡಿದ್ರೇ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಅವರು ಎಲ್ಲೂ ಸಿನಿಮಾ ಬೀಳ್ಕೊಟ್ಟಿಲ್ಲ. ಬೇರೆಯವ್ರ ಕೆಲಸ ಅದ್ರ ಬಗ್ಗೆ ಬಿಡಿ, ರಾಮ್ ಚರಣ್ಗೋಸ್ಕರ ಹೋಗಿ ನೋಡಲೇಬೇಕು. ಇಷ್ಟ ಆಯಿತು ಈ ರಿವ್ಯೂ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.